ಮುಂದಿನ ತಿಂಗಳಿಂದ ಹಲವರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ರದ್ದಾಗುತ್ತೆ. ಮುಂದಿನ ತಿಂಗಳಿಂದ ಹಲವರಿಗೆ ಗೃಹಲಕ್ಷ್ಮಿ ರದ್ದಾಗೋ ಸಾಧ್ಯತೆ. ಮುಂದಿನ ತಿಂಗಳಿಂದ ಹಲವರಿಗೆ ಗೃಹ ಜ್ಯೋತಿ ರದ್ದಾಗುತ್ತೆ. 2 ವರ್ಷ ಪೂರೈಕೆ ಆಗ್ತಾ ಇದ್ದ ಹಾಗೆ ಕಠಿಣ ಕ್ರಮಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ. 5 ಗ್ಯಾರಂಟಿ ಯೋಜನೆಗಳಲ್ಲೂ ಪರಿಶೀಲನೆಗೆ ನಿರ್ಧರಿಸಿದ ಸರ್ಕಾರ. ಮುಂದಿನ ತಿಂಗಳಿಂದ ಹಲವರಿಗೆ ಗೃಹಲಕ್ಷ್ಮಿ ರದ್ದಾಗೋ ಸಾಧ್ಯತೆ ಇದೆ. ಮುಂದಿನ ತಿಂಗಳಿಂದ ಹಲವರಿಗೆ ಗೃಹ ಜ್ಯೋತಿಯು ಕೂಡ ರದ್ದಾಗೋ ಸಾಧ್ಯತೆ ಇದೆ. ತಿಂಗಳಿಗೆ ಸರ್ಕಾರದ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ವ್ಯಯಿಸಬೇಕಾಗಿ ಬರುತ್ತೆ. 2 ವರ್ಷ ಪೂರೈಕೆ ಆಗ್ತಾ ಇದ್ದ ಹಾಗೆ ಕಠಿಣ ಕ್ರಮಕ್ಕೆ ನಿರ್ಧಾರ. ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಸಾಧ್ಯತೆ. 5 ಗ್ಯಾರಂಟಿ ಯೋಜನೆಗಳಲ್ಲೂ ಪರಿಶೀಲನೆಗೆ ನಿರ್ಧರಿಸಿದ ಸರ್ಕಾರ. ಅದು ಗೃಹಲಕ್ಷ್ಮಿ, ಅದು ಗೃಹ ಜ್ಯೋತಿ, ಅದು ಶಕ್ತಿ ಯೋಜನೆ, ಮತ್ತೊಂದು ಮಗದೊಂದು, ಹೀಗೆ 5 ಯೋಜನೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ. 2 ವರ್ಷ ಪೂರ್ತಿ ಆಯಿತು. ಸುಭದ್ರ ಸರ್ಕಾರನೂ ಅಂತಾನು ಕರೆಸ್ಕತು. ಇನ್ನು 3 ವರ್ಷ ಬಾಕಿ ಇದೆ. ಸೊ ಹಾಗಾಗಿ ಈ 5 ಯೋಜನೆಗಳನ್ನ ಪರಿಶೀಲನೆ ಮಾಡಿ ಅನರ್ಹರು ಯಾರಿರ್ತಾರೋ ಅಂತಹವರನ್ನ ಕೈ ಬಿಡೋ ಸಾಧ್ಯತೆಗಳಿದಾವ. ಮುಂದಿನ ತಿಂಗಳಿಂದ ಹಲವರಿಗೆ ಗೃಹ ಜ್ಯೋತಿ ಬರೋದಿಲ್ಲ, ರದ್ದಾಗೋ ಸಾಧ್ಯತೆ. ಹಾಗಾದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 2 ವರ್ಷ ಪೂರೈಸಿ ಸಾಧನದ ಸಂಭ್ರಮದಲ್ಲಿರೋ ಈ ಹೊಸ್ತಿಲಲ್ಲಿ 5 ಗ್ಯಾರಂಟಿಗಳನ್ನ ಪ್ರಾಯೋಗಿಕವಾಗಿ ತರೋದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇಲ್ಲ ಅನ್ನೋ ಆರೋಪದ ನಡುವೆ ಮುಂದಿನ ತಿಂಗಳಿಂದ ಅನರ್ಹರ ಗೃಹಲಕ್ಷ್ಮಿ ರದ್ದಾಗುತ್ತೆ. ಮುಂದಿನ ತಿಂಗಳಿಂದ ಅನರ್ಹರ ಗೃಹ ಜ್ಯೋತಿಯು ರದ್ದು ರದ್ದು ರದ್ದು. ಸಿಎಂ ಸಿದ್ದರಾಮಯ್ಯರ ಆರ್ಥಿಕ ಸಲಹೆಗಾರರ ಮಹತ್ವದ ಹೇಳಿಕೆ ಇದು. ಯಲಬುರ್ಗಾ ಶಾಸಕರು ಆಗಿರುವ ಬಸವರಾಜು ರಾಯರೆಡ್ಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಫಲಾನುಭವಿಗಳ ಬಗ್ಗೆ ಮರುಪರಿಶೀಲನೆ. ಮುಂದಿನ ತಿಂಗಳಿಂದ ಅನರ್ಹರ ಗೃಹಲಕ್ಷ್ಮಿ ರದ್ದು. ಇದು ಅನರ್ಹರು ಅಂತ ಹೇಳಿದ್ರೆ ಎಪಿಎಲ್ ಅಂದ್ರೆ ಎಬೋ ಏನು ಬಿಪಿಎಲ್, ಎಪಿಎಲ್ ಅರ್ಹ ಮತ್ತು ಅನರ್ಹರ ಪರಿಶೀಲನೆಗಳು ನಡೆಯುತ್ತೆ. ಬಿಲೋ ಪಾವರ್ಟಿ ಲೈನ್, ಕಡುಬಡತನದಿಂದ ಕೆಳಗೆ ಯಾರಿದ್ದಾರೋ ಅವರು ಫಲಾನುಭವಿಗಳಾಗಿರ್ತಾರೆ. ಇನ್ನು ಆ ಒಂದು ರೇಖೆಗಿಂತ ಮೇಲ್ವರ್ಗದ ಜನ ಎಪಿಎಲ್ಗೆ ಅರ್ಹರಾಗಿರ್ತಾರೆ. ಇವೆರಡನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸಿ ಮುಂದಿನ ತಿಂಗಳಿಂದ ಅನರ್ಹರ ಗೃಹ ಜ್ಯೋತಿಯು ಕೂಡ ರದ್ದಾಗೋ ಸಾಧ್ಯತೆಗಳಿದೆ. ಇದು ಒಂದು ರೀತಿಯ ಇಡೀ ರಾಜ್ಯದ ಜನರನ್ನ ಆತಂಕಕ್ಕೆ ಈಡು ಮಾಡೋದ್ರಲ್ಲಿ ಸಂದೇಹ ಬೇಡ. ತಿಂಗಳ ಗೃಹಲಕ್ಷ್ಮಿ ಹಣವನ್ನ ನಂಬಿಕೊಂಡು ಕೂತಿರುವ ಕುಟುಂಬಗಳು ಸಾಕಷ್ಟಿದೆ ಕರ್ನಾಟಕದಲ್ಲಿ. ಗೃಹ ಜ್ಯೋತಿ ಭಾಗ್ಯ ಬಂದಿದ್ರಿಂದ ಮನೆಯಲ್ಲಿ ಬೆಳಕು ಉರಿತಾ ಇದೆ ಅನ್ನುವಂತಹ ಕುಟುಂಬವೂ ಕೂಡ ರಾಜ್ಯದಲ್ಲಿದೆ. ಇಂತಹದ್ದೊಂದು ತೀರ್ಮಾನ ಬಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಜನ ಆಕ್ರೋಶಿತರಾಗ್ತಾರೆ. ಬಿಪಿಎಲ್ ಕಾರ್ಡು ಪರಿಷ್ಕರಣೆ ವಿಚಾರ ಅಂತ ಬಂದಾಗ, ಸಾಕಷ್ಟು ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಎನ್ನುವಂಥ ವಿಚಾರ ಕೇಳ್ಪಟ್ಟಾಗ ಹೇಗೆ ಜನ ರಿಯಾಕ್ಟ್ ಮಾಡಿದ್ರು ಅದಕ್ಕೂ ಮಿಗಿಲಾದಂತಹ ರಿಯಾಕ್ಷನ್ ಈ ಬಾರಿ ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಸರ್ಕಾರ ಈ ಒಂದು 5 ಗ್ಯಾರಂಟಿಯನ್ನ ರಾಜ್ಯಕ್ಕೆ ಕೊಟ್ಟು ಎಡವುತ್ತಾ? ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಹೀಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನೇ ಮುಂದಿಟ್ಕೊಂಡು ಚುನಾವಣೆ ಮಾಡ್ತು, ಎಲೆಕ್ಷನ್ ಮಾಡ್ತು. ಅದರಲ್ಲಿ ಲಿಟ್ರಲಿ ಅವರು ಗೆದ್ರು. ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿಟ್ಟುಕೊಂಡು ಮಾಡಿದ ಚುನಾವಣೆ ವರ್ಕೌಟ್ ಆಯಿತು ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ. ಆದರೆ ಇದನ್ನು ನಿಭಾಯಿಸೋದು ಹೇಗೆ ಅನ್ನುವಂತಹದ್ರ ಬಗ್ಗೆ ಈ ಹಿಂದೆ ಅಧ್ಯಯನ ಮಾಡಲಿಲ್ವಾ? ಅರ್ಥಶಾಸ್ತ್ರಜ್ಞರಿರ್ತಕ್ಕಂಥ ಒಂದು ಪಕ್ಷ 2 ವರ್ಷ ಕೊಟ್ಟು 3ನೇ ವರ್ಷಕ್ಕೆ ಕೈ ತೊಳ್ಕೊಳ್ಳೋಣ ಅಂತ ಹೇಳಿ ಈ ಹಿಂದೆನೇ ನಿರ್ಧಾರ ಆಗಿತ್ತಾ? KJ ಜಾರ್ಜ್ ಒಂಥರ ಮಾತನಾಡ್ತಾರೆ, DK ಶಿವಕುಮಾರ್ ಗ್ಯಾರಂಟಿಗಳ ಬಗ್ಗೆ ಒಂಥರ ಮಾತನಾಡ್ತಾರೆ. ನೀವು ಟ್ಯಾಕ್ಸ್ ಕೊಡಿ, ನಾವು ಅದರಿಂದ ನಿಮಗೆ ಹಣ ಕೊಡ್ತೀವಿ ಅಂತಾರೆ ಉಪಮುಖ್ಯಮಂತ್ರಿ. ಮತ್ತೊಬ್ಬರು ಇಂಧನ ಸಚಿವ KJ ಜಾರ್ಜ್, ನಿಮಗೆ ನಾವು ತಿಂಗಳು ಸಂಬಳ ಕೊಡೋದಲ್ಲ, ಗೃಹಲಕ್ಷ್ಮಿಗಾಗಿ ಕಾಯ್ಕೊಂಡು ಕೂತ್ಕೋಬೇಡಿ ಅಂತಾರೆ.
ಒಂದು ರೀತಿಯ ಕರ್ಮಕ್ಕೆ ಬಿದ್ದವರ ಹಾಗೆ ಜನ ಮಾತ್ರ ಅನಿವಾರ್ಯತೆಯಿಂದಾಗಿ ಸುಮ್ಮನಿದಾರೋ. ಒಂದು ಕಡೆ ಜನರಿಗೂ ಕೂಡ ಈ ಬಡ ರೇಖೆಗಳಿಗಿಂತಲೂ ಕೆಳಗಿರ್ತಕ್ಕಂತಹ ಜನರಿಗೆ ಇದೊಂದು ಆಧಾರ. ಅನರ್ಹರಿಗೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಲಾಭ ತಂದು ಕೊಡ್ತಾ ಇದೆ. ಈ ಬಗ್ಗೆ ತನಿಖೆ ನಡೆಸಲು ರಾಜ್ಯ ಮಟ್ಟದ ತನಿಖಾ ಸಮಿತಿ ರಚನೆ. ತನಿಖಾ ಸಮಿತಿ ರಚಿಸುವಂತೆ ಸಿಎಂ ಸಿದ್ದರಾಮಯ್ಯರಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಆದಾಯ ತೆರಿಗೆ ಜಿಎಸ್ಟಿ ಪಾವತಿ ಮಾಡುವವರಿಗೂ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ. ಮನೆಯನ್ನ ಬಾಡಿಗೆ ನೀಡಿದವರು ಗೃಹಜ್ಯೋತಿ ಲಾಭವನ್ನ ಪಡೆಯುತ್ತಿದ್ದಾರೆ. ಹಾಗಾಗಿ ಆದಾಯ ತೆರಿಗೆ ಜಿಎಸ್ಟಿ ಪಾವತಿ ಮಾಡುವವರು ಗೃಹಜ್ಯೋತಿ ಲಾಭ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯದಲ್ಲೂ ಪಡಿತರ ಕಾರ್ಡ್ನಲ್ಲಿ ಹೊಂದಾಣಿಕೆ ಆಗ್ತಿಲ್ಲ. ಈ ಬಗ್ಗೆಯೂ ತನಿಖೆ ನಡೆಸಲಾಗುತ್ತದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಅನರ್ಹ ಫಲಾನುಭವಿಗಳಿಗೂ ಕೂಡ ದೊರೀತಾ ಇದೆ. ಹಾಗಾಗಿ ಇದನ್ನ ಕಟ್ ಮಾಡಬೇಕು. BPLಗೆ ಯಾರು ಅರ್ಹರಿರ್ತಾರೋ ಅವರಿಗೆ ಪಂಚ ಗ್ಯಾರಂಟಿಗಳು ಸಿಕ್ಕಿದ್ರೆ ಕಾಂಗ್ರೆಸ್ಸಿಗೆ ನಷ್ಟ ಇಲ್ಲ, ಕಾಂಗ್ರೆಸ್ಸಿಗೆ ನೋವಿಲ್ಲ. ಆದರೆ BPL ಅವರಿಗೆ ಸಿಗಬೇಕಾದಂತಹ ಅಷ್ಟು ಹಕ್ಕು ಮತ್ತು ಫಲವನ್ನ APL ಅರ್ಹ ವ್ಯಕ್ತಿಗಳು ಪಡೀತಿದ್ದಾರೆ ಎನ್ನುವಂತಹದ್ದೇ ಈ ಒಂದು ಹೊಸ ಸಮಿತಿ ರಚನೆಗೆ ಏನು ಕಾರಣ. GST ಪಾವತಿ ಮಾಡ್ತಾರೆ, ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಅಂಥವರಿಗೆ ಯಾಕೆ ಕೊಡಬೇಕು ಗೃಹಜ್ಯೋತಿ? ಅಂಥವರಿಗೆ ಯಾಕೆ ಕೊಡಬೇಕು 2,000 ರೂಪಾಯಿ ಹಣ? ಅಂತಹ ಕುಟುಂಬದ ಹೆಣ್ಣು ಮಕ್ಕಳು ಯಾಕೆ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡಬೇಕು? ಎಲ್ಲ ಅನುಕೂಲಸ್ಥ ಕುಟುಂಬಗಳಲ್ವಾ ಅವರು? ಹಾಗಾಗಿ ಪ್ರತಿ ಕ್ಷೇತ್ರಗಳಲ್ಲೂ ಪರಿಶೀಲನೆಗಳಾಗಬೇಕು. ಅವರ ಪೇಪರ್ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆಗೆ ಒಳಪಡಿಸಿ ಕಂದಾಯ ಇಲಾಖೆಯಲ್ಲಿ ಎಷ್ಟು ಕಂದಾಯ ಕಟ್ಟವ್ರೆ, ಎಷ್ಟು GST ಪೇ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಪರಿಶೀಲನೆ ಅದಕ್ಕೊಂದು ಸಮಿತಿ ಅಂತ. ಇದು ಕಂಡು ಸಮಿತಿ ರಚನೆ ಮಾಡ್ತಾ ಇದ್ರೆ ಅಧಿಕಾರ ನಡೆಸೋದು ಯಾವಾಗ? ಪಾರದರ್ಶಕವಾದಂತಹ ಒಂದು ಸಿಸ್ಟಮೆಟಿಕ್ ಆದಂತಹ ಒಂದು ಪದ್ಧತಿ ಇಲ್ಲದೆ ಇದ್ರೆ ಈ ತರಹದ ಸ್ಕೀಮ್ಗಳನ್ನೇ ತರಬಾರದು. ಈ ತರಹದ ಸ್ಕೀಮ್ಗಳನ್ನು ಮೇಂಟೈನ್ ಮಾಡೋದಕ್ಕೂ ಈ ತರಹದ ಸ್ಕೀಮ್ಗಳಲ್ಲಿ ಪಾರದರ್ಶಕತೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ತರಹದ ಯೋಜನೆಗಳನ್ನು ಯಾಕೆ ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀರಿ? 2 ವರ್ಷ ಪೂರೈಕೆಯಾಯಿತು. ನಿಮ್ಮದೊಂದು ಸುಭದ್ರ ಸರ್ಕಾರ ಅಂತಲೂ ಕೂಡ ಕರೆಸಿಕೊಳ್ತು. 138 ಶಾಸಕರಿರ್ತಕ್ಕಂತಹ ಒಂದು ಸುಭದ್ರ ಸರ್ಕಾರ. ಪ್ರಥಮ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ 138 ಶಾಸಕರನ್ನ ಪಡೆದ ಕಾಂಗ್ರೆಸ್ಸು. ಯಾವ ಹೆಸರಿನಲ್ಲಿ ಪಡೆದ್ರಿ ಅಷ್ಟು ಸ್ಥಾನವನ್ನ? ಇದೇ ಗ್ಯಾರಂಟಿ ಸ್ಕೀಮು. ಗ್ಯಾರಂಟಿ ಸ್ಕೀಮು ಹೊರತುಪಡಿಸಿ ನಿಮ್ಮ ಯಾವ ಕೊಡುಗೆಗಳು ಕೂಡ ಕರ್ನಾಟಕದಲ್ಲಿ ಚರ್ಚೆ ಆಗಲಿಲ್ಲ. ಬೆಳಗಾವಿಯಿಂದ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ಕೂಡ ಗ್ಯಾರಂಟಿ ಸ್ಕೀಮ್ಗಳೇ ಸದ್ದು ಮಾಡಿದ್ದು. ಈಗ ಅದರಲ್ಲೊಂದಷ್ಟು ಬದಲಾವಣೆ, ಅದರಲ್ಲೊಂದಷ್ಟು ಪರಿಷ್ಕರಣೆ ಅಂತ ಬಂದಾಗ ಜನ ಮೂದಲಿಸ್ತಾರೆ, ಜನ ಟೀಕೆ ಮಾಡ್ತಾರೆ. ಅವೆಲ್ಲವನ್ನು ಸಹಿಸ್ಕೋಬೇಕು. ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳ ರದ್ದತಿಗೆ ಸರ್ಕಾರದ ಚಿಂತನೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯಾರೆಡ್ಡಿ ಮಹತ್ವದ ಸುಳಿವು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ 250 ಕೋಟಿ ರೂಪಾಯಿ ವೆಚ್ಚ. ಅನರ್ಹರಿಗೆ ಗ್ಯಾರಂಟಿ ರದ್ದು ಮೂಲಕ ಆರ್ಥಿಕ ಸೋರಿಗೆ ತಡೆಗಟ್ಟಲು ಕ್ರಮ. ಸದ್ಯ ಗ್ಯಾರಂಟಿ ಯೋಜನೆಗಳಿಗೆ 55,000 ಕೋಟಿ ರೂಪಾಯಿ ವೆಚ್ಚ. ಇದೆಲ್ಲ ಸರಿ. ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳ ರದ್ದತಿಗೆ ಸರ್ಕಾರದ ಚಿಂತನೆ ಸರಿ. ಒಂದು ಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿಯನ್ನು ನಾವು ವ್ಯಯಿಸಬೇಕಾಗುತ್ತೆ. ಅಲ್ಲಿ ಅನರ್ಹರು ಕೂಡ ಇದರ ಅರ್ಹತೆಯನ್ನು ಪಡೀತಿದ್ದಾರೆ. ಈ ಕಾರಣಗಳೆಲ್ಲವೂ ಸರಿನೇ. ಆದರೆ BPL ಪರಿಷ್ಕರಣೆಯ ಹೆಸರಿನಲ್ಲಿ ಅರ್ಹರ BPLಗಳನ್ನು ಕೂಡ ರದ್ದು ಮಾಡಿದ್ರಲ್ಲ, ಇದ್ರ ಕಥೆ ಏನು? ಅದೇ ತರ ಈ ವಿಚಾರದಲ್ಲಿ ಆಗಬಾರದು ಅಂತೇನಿಲ್ವಲ್ಲ. ಗ್ಯಾರಂಟಿ ಸ್ಕೀಮ್ಗಳನ್ನು ಪಡಿತಾ ಇರತಕ್ಕಂತಹ ಅರ್ಹರು ಕೂಡ ಇದರಿಂದ ಪೆಟ್ಟು ತಿನ್ನುವ ಸಾಧ್ಯತೆಗಳಿದೆ. ಹಾಗಾಗಿನೇ ಈಗ ಜನಾಕ್ರೋಶಗಳು ಶುರುವಾಗಿರುವಂತಹದ್ದು. ಈಗಾಗಲೇ ಸರ್ಕಾರದ ಬಳಿ ಯಾರ್ಯಾರು ತೆರಿಗೆಯನ್ನು ಕಟ್ತಾರೆ ಎಲ್ಲವೂ ಕೂಡ ಸರಿಯಾದ ಅನುಪಾತದಲ್ಲಿ ಅವ್ರ ಜೊತೆ ಲೆಕ್ಕಗಳಿರ್ತಾವೆ. ಯಾರ್ಯಾರು ಕಟ್ತಾರೆ, ಯಾರು ಟ್ಯಾಕ್ಸ್ ಪೇಯರು, ಯಾರಲ್ಲ,
ಯಾರು GST ಪೇ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಸರ್ಕಾರದಲ್ಲಿ ಅಧಿಕೃತ ದಾಖಲೆಯಲ್ಲಿ ಸ್ಪಷ್ಟವಾಗಿರುತ್ತೆ. ಯಾರು ಅರ್ಹರು ಯಾರು ಅನರ್ಹರು ಅನ್ನುವಂತಹದ್ದು. ಆದರೆ ಸರ್ಕಾರಕ್ಕೀಗ ಭಾರ ಆಗಿರ್ತಕ್ಕಂತಹದ್ದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಗೃಹ ಜ್ಯೋತಿ. ಇದು ಸರ್ಕಾರಕ್ಕೆ ಭಾರ. ಈ ಹಿಂದೆಯೇ ವಿಪಕ್ಷದವರು ಆರೋಪ ಮಾಡ್ತಾ ಇದ್ರು, ಸಂಪನ್ಮೂಲ ಕ್ರೋಢೀಕರಣದ ವಿಚಾರದಲ್ಲಿ ಸರ್ಕಾರ ಎಡವಿದೆ, ಸರ್ಕಾರದ ಬೊಕ್ಕಸಕ್ಕೆ ಬೇಕಾದಷ್ಟು ಹಣವನ್ನ ಪಡೆಯೋದ್ರಲ್ಲಿ ವಿಫಲ ಆಗ್ತಾ ಇದೆ. ಕಾರಣ ಈ ಗ್ಯಾರಂಟಿ ಸ್ಕೀಮನ್ನ ಹಿಂಡಂಗಿಲ್ಲ, ಗ್ಯಾರಂಟಿ ಸ್ಕೀಮನ್ನ ಗಿಂಟಂಗಿಲ್ಲ. ಕಾರಣ ಅದೇ ಹೆಸರಿನಲ್ಲಿ ಚುನಾವಣೆ ಮಾಡಿದವರು, ಅದೇ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು. ಅದನ್ನು ಏಕಾಏಕಿ ರದ್ದು ಮಾಡೋದು ಅಂದರೆ ಅದು ಸುಲಭದ ಮಾತಲ್ಲ. ಆದರೆ ಅದಕ್ಕೆ ಖರ್ಚಾಗ್ತಾ ಇರ್ತಕ್ಕಂತಹ ಖರ್ಚಿನಲ್ಲಿ ಅರ್ಧ ಕಡಿತ ಮಾಡಬಹುದಲ್ಲ. ಕಡಿತ ಮಾಡಬೇಕು ಅಂತ ಹೇಳಿದ್ರೆ ಅವರಿಗಿರ್ತಕ್ಕಂತಹ ಸೂತ್ರ ಇದೊಂದೇ, ಟಾರ್ಗೆಟ್ ಮಾಡೋದು. ಗೃಹಲಕ್ಷ್ಮಿಯನ್ನು ಟಾರ್ಗೆಟ್ ಮಾಡೋದು, ಗೃಹ ಜ್ಯೋತಿಯನ್ನು ಟಾರ್ಗೆಟ್ ಮಾಡೋದು, ಶಕ್ತಿ ಯೋಜನೆಯನ್ನು ಟಾರ್ಗೆಟ್ ಮಾಡೋದು. ಟಾರ್ಗೆಟ್ ಮಾಡಿದಾಗ ಜನ ಪ್ರಶ್ನೆ ಕೇಳ್ತಾರೆ, ಆಗೊಂದಷ್ಟು ಉತ್ತರ ಕೊಡಬೇಕಲ್ಲ. ಆ ಉತ್ತರವೇ ಇದು. ಅನರ್ಹರು ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಇದರ ಪರಿಷ್ಕರಣೆಯ ಹೆಸರಿನಲ್ಲಿ, ಅನ್ವೇಷಣೆಯ ಹೆಸರಿನಲ್ಲಿ ಒಂದಷ್ಟು ಅಧ್ಯಯನ ಮಾಡಿ, ಸರ್ಕಾರದಲ್ಲೇನು ಲೆಕ್ಕ ಇಲ್ವಾ ಯಾರ್ಯಾರು ತೆರಿಗೆ ಕಟ್ತಾರೆ ಯಾರ್ಯಾರು ಕಟ್ಟಲ್ಲ ಅಂತ? ಸರಿಯಾಗಿ ಮನಸ್ಸು ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಕರ್ನಾಟಕದ 7.5 ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ಕಂದಾಯ ಕಟ್ತಿದ್ದಾರೆ, ಎಷ್ಟು ಜನ GST ಪೇ ಮಾಡ್ತಿದ್ದಾರೆ, ಎಲ್ಲವನ್ನೂ ಕೂಡ ಸರ್ಕಾರ ಕೊಡೋದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೂ ಕೂಡ ಈ ತರಹದ್ದೊಂದು ಕಣ್ಕಟ್ಟಿನಾಟ ಯಾಕೆ ಅಂತ. ಒಟ್ಟಾರೆ 2 ವರ್ಷ ಪೂರೈಸಿ ಆನಂದ ಸಂಭ್ರಮದಲ್ಲಿರ್ತಕ್ಕಂತಹ ಸರ್ಕಾರದ ಈ ಒಂದು ಧೋರಣೆ, ಈ ಒಂದು ನಿರ್ಧಾರ ಕನ್ನಡಿಗರಿಗೆ ಮುಂದಿನ ಬಾರಿ ಇದೇ ಪಕ್ಷ ಮುಂದುವರಿಬೇಕಾ ಅಥವಾ ಬೇರೊಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾ ಎನ್ನುವಂತಹ ಜಂಗಮ ಮನಸ್ಥಿತಿಗೆ ತಲುಪಿಸಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.